ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂತೋಷ್. ಹೋದ ವಿಡಿಯೋದಲ್ಲಿ ನಿಮಗೆ ಅಡಿಕೆ ತೋಟ ಯಾವ ಥರ ಮಾಡೋದು ಅಂತ ನಿಮಗೆ ಜಸ್ಟು ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಇವತ್ತಿನ ದಿನದಲ್ಲಿ ನಾನು ಯಾವ ಥರ ಅಂತಂದರೆ ಗಿಡ ಸ್ವಲ್ಪ ಬೆಳವಣಿಗೆ ಆಗಕೊಂಡು ಯಾವ ಥರ ಮಾಡೋದು ಏನು ಅನ್ನೋದನ್ನ ಬಗ್ಗೆ ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಯಾವ ಥರ ಅಂತಂದರೆ ನಾವು ಅಡಿಕೆ ಗಿಡ ನಾಟಿ ಮಾಡಬೇಕಂತದ್ದು ಒಂದು ಪ್ಲ್ಯಾನ್ ಮಾಡ್ಕೊತೀವಿ ಅನ್ಕೊಳ್ಳಿ. ಪ್ಲ್ಯಾನ್ ಮಾಡ್ಕೊಬೇಕಾದ್ರೆ ಯಾವ ಥರ ನಾವು ಇವಾಗ ಜಮೀನು ನೋಡ್ಕೊಬೇಕು. ಜಮೀನು ಯಾವ ಥರ ಅಂತಂದರೆ ನಮಗೆ ಇವಾಗ 1 ಎಕರೆ 2 ಎಕರೆ 3 ಎಕರೆದಲ್ಲಿ ನಾವು ಜಮೀನಿನಲ್ಲಿ ನಾವು ಅಡಿಕೆ ಗಿಡ ನಾಟಿ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಯಾವ ಥರ ಅಂತಂದರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ನೀವು ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸ್ಬೇಕಂತ ಹೇಳಿದ್ರೆ ಇವು ಅಡಿಕೆ ತೋಟಕ್ಕೆ ಆದಷ್ಟು ಯಾವ ಥರ ಅಂತಂದರೆ ಪಟಾಶ್ ಜಾಸ್ತಿ ಇರಬೇಕು. ಪಟಾಶು ಆ ಥರ ಜಾಸ್ತಿ ಇದ್ದರೆ ಮಾತ್ರ ಅಡಿಕೆಗೆ ಸ್ವಲ್ಪ ಸೂಟಬಲ್ ಆಗುತ್ತೆ. ಯಾಕಂದರೆ ಕೆಂಪು ಮಣ್ಣಲ್ಲಿ ಉತ್ತಮ ಈ ಅಡಿಕೆ ತೋಟಕ್ಕೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ಯಾವ ಥರ ಅಂತ ಫಸ್ಟು ನಾವು ಒಂದೊಂದು ಹೊಲ ಇರುತ್ತೆ. ಯಾವ ಥರ ಅಂತಂದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರಳು ಮಣ್ಣು, ಜೇಡಿ ಮಣ್ಣು ಈ ಥರ ನಿಮ್ಮ ನೆಲದಾಗಿದ್ದಾಗ ನೀವು ಯಾವ ಥರ ಅದನ್ನು ಯಾವ ಥರ ಮಾಡ್ಕೋಬೇಕಾಗುತ್ತೆ ಅಂತಂದರೆ ಇವಾಗ ನೀವು ಜೇಡಿ ಮಣ್ಣು ಇರುತ್ತೆ. ಜೇಡಿ ಮಣ್ಣಿದ್ದಾಗ ಯಾವ ಥರ ಅಂದರೆ ಅದಕ್ಕೆ ಸ್ವಲ್ಪ ನೀವು ಅಂದರೆ ಗಿಡ ಇಕ್ಕೋದಕ್ಕಿಂತ ಮುಂಚೆನೇ ಅದನ್ನು ನೀವು ಅಲ್ಲಿ ಸ್ವಲ್ಪ ಯಾಕಂದರೆ ಜೇಡಿ ಮಣ್ಣಾಗಿ ಜಾಸ್ತಿ ಬಿಗಿ ಅಂಶ ಜಾಸ್ತಿ ಇರುತ್ತೆ. ಯಾಕಂದರೆ ನೀರಿನ ಅಂಶ ನೀವು ಅದನ್ನು ಒಂದ್ಸತಿ ಎಳ್ಕೊಂಬಿಟ್ಟ ಮೇಲೆ ಒಂಥರ ಒಳಗಡೆ ಬಿಟ್ಕೊಡೋದಿಲ್ಲ. ಜೇಡಿ ಮಣ್ಣು ಯಾವ ಥರ ಅಂದರೆ ಫುಲ್ಲು ಉಣ್ಣೆ ಥರ ಆಗೋಗ್ಬಿಡುತ್ತೆ. ನೀರು ಬಿಟ್ಟಿಲ್ಲ ಅಂತಂದರೆ ಫುಲ್ಲು ಒಣಕೊಂಡು ಹೋಗ್ಬಿಡುತ್ತೆ. ಕೆಳಗಡೆ ಅದಕ್ಕೆ ಬೇರೆ ಏನು ಉಸಿರಾಡಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜೇಡಿ ಮಣ್ಣಿಗೆ. ಜೇಡಿ ಮಣ್ಣಿಗೆ ಯಾವ ಥರ ಅಂತಂದರೆ ಸ್ವಲ್ಪ ಅಡಿಕೆ ತೋಟ ಮಾಡೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬರುತ್ತೆ ತೋಟ, ಬರಲ್ಲ ಅಂತಲ್ಲ, ಬರುತ್ತೆ. ನೀವು ಆ ಥರ ಮಾಡಬೇಕಂದ್ರೆ ಅದ್ರ ಮೇಲೆ ಸ್ವಲ್ಪ ನೀವು ಕೆಮ್ಮಣ್ಣು ಹೊಡಿಸ್ಬಿಟ್ಟು ಒಂದು ತೆಳುವಾಗಿ ಒಂದು ಅರ್ಧ ಇಂಚಷ್ಟು ನೆಲ ಸ್ವಲ್ಪ ಮಾಡಿಸ್ಬಿಟ್ಟು ಲೆವೆಲ್ ಮಾಡಿಸ್ಬಿಟ್ಟು ನೀವು ಆ ಥರ ತೋಟ ಮಾಡ್ಕೊಬೋದು. ಕೆಂಪು ಮಣ್ಣು ಇರೋದವರು ಉತ್ತಮ. ನೀವು ಯಾವ ಥರ ಒಂದು ಮಾಡೋಂಗಿಲ್ಲ. ಕೆಂಪು ಮಣ್ಣಿಗೆ ಸಾಧಾರಣವಾಗಿ ತೋಟ ಬಂದೇ ಬರುತ್ತೆ. ಮತ್ತು ಇದು ಕಲ್ನೆಲ ಮತ್ತು ಮರಳು ನೆಲ, ಇದು ನಮ್ದು ಅದೇ ನೆಲ. ಯಾವ ಥರ ಅಂದರೆ ಮರಳು ಪ್ಲಸ್ ಕಲ್ಲು ಎರಡೂ ಮಿಕ್ಸ್ ಇದೆ. ನಮ್ಮದು ಈ ಕಡೆ ಕಪ್ಪು ನೆಲನೂ ಅಲ್ಲ, ಕೆಂಪು ನೆಲನೂ ಅಲ್ಲ, ಈ ಥರ ಇದೆ ನಮ್ಮದು. ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂತ ಹೇಳಿದ್ರೆ ತೋಟ ನಾವು ಸ್ಟಾರ್ಟಿಂಗ್ ಫಸ್ಟು ನಾವು ಆಯ್ಕೆ ಮಾಡಬೇಕಾದ್ರೆ ತೋಟ ಯಾವ ಥರ ಇತ್ತು ನಮ್ಮ ನೆಲ ಯಾವ ಥರ ಇತ್ತು ಅಂದರೆ ಫಸ್ಟ್ ಆಫ್ ಆಲ್ ನೆಲ ಒಂದೇ ತೋಟ ಇದ್ದಿದ್ದು. ಫಸ್ಟ್ ನಾವೇನು ಮಾಡ್ಕೊಂಡ್ವಿ ಅಂದರೆ ಟ್ರೆಂಚ್ ಹೊಡಿಸ್ತೀವಿ. ಟ್ರೆಂಚ್ ಹೊಡಿಸಿ ನಾವು ಯಾವ ಥರ ಅಂದರೆ ಇವಾಗ 2 ಅಡಿ ಬಾಂಡ್ಲಿ ಬರುತ್ತೆ ಮತ್ತು 2.5 ಅಡಿ ಬಾಂಡ್ಲಿ ಬರುತ್ತೆ. ಆ ಥರ ನಾವು 2 ಅಡಿ ಬಾಂಡ್ಲಿಯಾಗಿ ನಾವು ಟ್ರೆಂಚ್ ಹೊಡಿಸಿದ್ವಿ. 2 ಅಡಿ ಟ್ರೆಂಚ್ ಹೊಡಿಸಿದಾಗ ನಾವು ಯಾವ ಥರ ಅಂದರೆ ಫಸ್ಟು ದಾಯ ನಾವು ನೋಡ್ಕೊಬೇಕು. ದಾಯ ಅಂತಂದರೆ ನೋಡಿ, ನೀವು ನಮ್ಮದು 9 ಅಡಿ ದಾಯ ಇದೆ. 9 ಅಡಿ ದಾಯ ಅಂತಂದರೆ ನೋಡಿ, ನೀವು ಈ ಗಿಡಕ್ಕೂ ಅಂತರ ಎಷ್ಟು ಬಂದು 9 ಅಡಿ ಅಂತರ ಇದೆ. 9 ಅಡಿ ಅಂತರ ನಾವಿಟ್ಟಿರೋದು. ಮತ್ತು ಈ ಗಿಡ ಇದೆಯಲ್ಲ, ಈ ಗಿಡದಿಂದ ಈ ಗಿಡಕ್ಕೆ 7 ಅಡಿ ಮೇಲೆ ಒಂದು 2 ಇಂಚು 3 ಇಂಚು ನಾವು ಇಕ್ಕಿದ್ದೀವಿ. ಅಷ್ಟು ಬಿಟ್ಟು ಯಾಕೆಂತ ನೀವು ಕೇಳ್ತಿರ್ಬೋದು, ಯಾಕೆ ಇದನ್ನ ಅಗಲ ಮಾಡಿದ್ದೀರಾ, ಇದನ್ನ ಯಾಕೆ ಇಷ್ಟು ಮಾಡಿದ್ದೀರಾ ಅಂತ ನೀವು ಕೇಳ್ತಿರ್ಬೋದು. ಹೆಚ್ಚು ಕಮ್ಮಿ ನಮ್ಮ ತೋಟ ಬಂದು 2.5 ಎಕರೆ ಇದೆ ತೋಟ. ಈ 2.5 ಎಕರೆಗೆ ನಾವು ವರ್ಷಕ್ಕೆ ಏನಿಲ್ಲ ಅಂತಂದ್ರು ಒಂದು 10 ರಿಂದ 12 ಲೋಡು ಕುರಿ ಗೊಬ್ಬರ ಹೊಡಿಸ್ತೀವಿ. ಮತ್ತು ಒಂದು 50 ಲೋಡು 60 ಲೋಡು ಕೆಮ್ಮಣ್ಣು ಮಣ್ಣು ಹೊಡಿಸ್ತೀವಿ. ಇದನ್ನು ನಾವು ಒಳಗಡೆ ಸಾಗಿಸ್ಬೇಕಂದ್ರೆ ಕೂಲಿಯರ್ದು ಒಂದು ವರ್ಷಕ್ಕೆ ಬಂದು ಕನಿಷ್ಠ ಅಂದರೂ ನಾವು ಬರೀ ಕೂಲಿಯರ್ಗೆ ಈ ರೇಟ್ಗಳ ಕೂಲಿಯರ್ಗೆ ಲೇಬರ್ಸ್ ಏನಿಲ್ಲ ಅಂತ ಒಂದು ಆಳಕ್ಕೆ ಬಂದು ಒಂದು 800 ರಿಂದ 1000 ರೂಪಾಯಿ ಅವರೆಲ್ಲ ಖರ್ಚು ಎಕ್ಸ್ಪೆನ್ಸಸ್ ಎಲ್ಲ ಸೇರ್ಕೊಂಡು ಅಷ್ಟಿರಬೇಕಾದ್ರೆ ಏನಿಲ್ಲ ಅಂದರೆ 2 ಲಕ್ಷ ನಿಮ್ಗೆ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ. 2 ಲಕ್ಷ ಇನ್ನೂ ಜಾಸ್ತಿನೇ ಬರ್ಬೋದು. ನಾನು ಅಷ್ಟು ಎಕ್ಸ್ಪೆಕ್ಟೆಡ್. ಯಾಕಂದರೆ ನಮ್ಮ ಹಳ್ಳಿ ಕಡೆ ನಾವು ಕೆಲಸ ಮಾಡೋರಾಗಿ ನಾವು ಕೂಡ ಅದರೊಳಗೆ ಪಾಲ್ಗೊಂಡಾಗ ಮಾತ್ರ ಸ್ವಲ್ಪ ನಮ್ಗೆ ಕಮ್ಮಿ ಆಗುತ್ತೆ. ಕೆಲವರು ಯಾವ ಥರ ಅಂತಂದರೆ ಮಾಡಿಸೋರು ಇರ್ತಾರೆ. ಮಾಡಿಸೋರು ಇದ್ಬೇಕಾದ್ರೆ ಅವು ಸ್ವಲ್ಪ ಅವರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು. ಯಾಕಂದರೆ ಎಲ್ಲರೂ ಲೇಬರೇ ಮಾಡಿಸ್ಬೇಕಾಗುತ್ತೆ. ಆ ಥರ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸ್ವಲ್ಪ ಅಗಲ ಇಟ್ಕೊಂಡ್ರೆ ಉತ್ತಮ. ಯಾಕಂದರೆ ಒಂದು ಇದಕ್ಕೂ ನೀವು ಒಂದು 9 ಅಡಿ ಇಡಲೇಬೇಕಾಗುತ್ತೆ. 9 ಅಡಿ ಸಾಧಾರಣ ಇರಲೇಬೇಕು. ಮತ್ತು ಇನ್ನೊಂದು ನೀವು ನೋಡ್ತಿರ್ಬೋದು ನೋಡಿ, ಈ ಗಿಡಕ್ಕೂ ಮತ್ತು ಈ ಗಿಡಕ್ಕೂ ಈ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ಒಂದು 12 ಅಡಿ ಡಿಫ್ರೆನ್ಸ್ ಇದೆ. ಯಾಕಂದರೆ ಇದು ಯಾಕೆ ಬಿಟ್ಕೊಂಡಿದ್ದೀರ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಮುಂದಕ್ಕೆ ಈ ಥರ ಉದುಕ್ಕೆ ಇದೆಯಲ್ಲ, ಇದು ನಾವು ಗೊಬ್ಬರ ಮಣ್ಣು ಹೊಡ್ಕೊಬೋದಕ್ಕೆ. ನಾನು ಆ್ಯಕ್ಚುಲಿ ಏನು ಮಾಡಿದ್ದೆ ಅಂತಂದರೆ ಸ್ವಲ್ಪ ಇದು ಕಿರಿದಾಯಿತು. ನಾವು ಹೆಚ್ಚು ಕಮ್ಮಿ ಅಂದರೆ ಒಂದು 15 ಅಡಿ ಬಿಡ್ಕೊಬೇಕು. ಯಾಕಂದರೆ ಒಂದು 15 ಅಡಿ ಇದ್ದರೆ ಉತ್ತಮ. ಯಾಕಂದರೆ ಲಾಸ್ಟ್ ಬಾರ್ಡಲ್ಲಿ ನೋಡಿ ನಾವು ಈ ಅರ್ಜಾಗಿ ಒಂದು ಬಾರ್ಡಾಗಿ ನಾವು ಇಕ್ಕೊಬೋದು, ಈ ಗಿಡ ಇಕ್ಕೊಬೋದು. ನಮ್ಮದು ಏನು ಮಧ್ಯೆ ಹೋದರೆ ಒಂದು ಸಾಲಷ್ಟು ನಮಗೆ ಗಿಡ ಹೋಗುತ್ತೆ. ಯಾಕಂದರೆ ಈ ಥರ ಬಿಟ್ಕೊಂಡಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಲೋಡ್ಗಳಿಂದ ಇಲ್ಲೆಲ್ಲ ತೊಗೊಂಬಂದು ತುಂಬಿಸ್ಬೋದು. ಮತ್ತು ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ನೀವು ಯಾಕಂದರೆ ಇಲ್ಲ ನಿಮ್ಗೆ ಜಾಗ ಇದ್ದರೆ ಹೊರಗಡೆ ಜಾಗ ಇರುತ್ತೆ ಅಂದ್ಕೊಳ್ಳಿ. ಈ ಹೊರಗಡೆ ಜಾಗ ಇದ್ದಾಗ ಏನು ಮಾಡ್ಬೋದು ಅಂದರೆ ಫಸ್ಟು ಇದಕ್ಕೆಲ್ಲ ತುಂಬಿಸ್ಕೊಂಡ್ಬಿಡ್ಬೋದು. ಆಯಿತಾ? ಯಾರು ನಿಮ್ಮ ಜಾಗ ಇಲ್ಲ ಅಂತಂದರೆ ತುಂಬಿಸ್ಕೊಬೋದು. ಜಾಗ ಇತ್ತಂತಂದ್ರೆ ನೀವು ಅಲ್ಲಿ ತುಂಬಿಸ್ಕೊಂಡು ಡೈರೆಕ್ಟಾಗಿ ಚಿಕ್ಕ ಗಾಡಿಗಳು ಬಂದಿದ್ದಾವೆ ಎಲ್ಲ, ನಾವು ಚಿಕ್ಕ ಟ್ರಾಲಿ ಅಲ್ವಾ, ಮಿನಿ ಟ್ಯಾಕ್ಟ್ರುಗಳೆಲ್ಲ ಬಂದಿದ್ದಾವಲ್ಲ, ಅದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಒಳಗಡೆ ಕಳಿಸ್ಬಿಡ್ಬೋದು. ಟ್ಯಾಕ್ಟ್ರುಗಳನ್ನ ಒಳಗಡೆ ಕಳಿಸ್ಬಿಟ್ರೆ ನೀವು ಲೋಡಲ್ಲೇ ತೆಗೆದುಕೊಂಡು ಹಂಗೆ ಹೋಗ್ಬಿಟ್ರೆ ಆಮೇಲೆ ನೀವು ಅದನ್ನು ಲೆವೆಲ್ ಮಾಡ್ಕೊಬೋದು. ಅದು ಲೇಬರ್ ಇಲ್ಲ. ಜಸ್ಟು ಈ ಥರ ಮಾಡ್ಕೊಂಡ್ರೆ ಎಷ್ಟು ನಾನು ಹೇಳ್ತಿರೋದೇನು 9 ಅಡಿ ಹಿಂಗಂತರ ಹಿಂಗೆ ಕನಿಷ್ಠ ಅಂದರೆ ನಿಮ್ಗೊಂದು 14 ರಿಂದ 15 ಅಡಿ ಬಿಟ್ಟಲೇಬೇಕಾಗುತ್ತೆ. 15 ಅಡಿ ಎಬೋ ಇರಲೇಬೇಕು. ಇದು ನಮ್ಗೆ ಕಿರಿದಾಯಿತು. ನಾನು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ತಿಳಿತಿಲ್ಲ.
ಬಟ್ ನಿಮಗೆ ಈ ಥರ ಮಾಡಿ ಅಂತ ಹೇಳ್ತಿರೋದು. ನಾನು ಸ್ವಲ್ಪ ಅವಾಗ ನಾನು ತಿಳಿಸೋಂಥವ್ರು ಯಾರೂ ಇರಲಿಲ್ಲ, ಈ ಥರ ಮಾಡಿ ಹಿಂಗಂತ ಹೇಳಿದವರು. ಆದರೆ ಇವತ್ತು ನಾನು ನಿಮಗೆ ಈ ಥರ ಅದ್ರ ಬಗ್ಗೆ ಏನು ಕೊರತೆ ಇರಬಾರ್ದು ವಿಷಯ ನೀವು ತಿಳ್ಕೊಂಡು ನೀವು ಮಾಡಿ ಅಂತ ಹೇಳ್ತಿರೋದು. ಇವಾಗ ಫಸ್ಟ್ ಏನು ಮಾಡ್ಬೋದಾಯ್ತು ಅಂತಂದರೆ, ಇವಾಗ 9 ಅಡಿ ಆಯಿತು. 9 ಅಡಿ ಯಾಕೆ ಇಡಬೇಕು, ಏನು ಇದರಿಂದ ಏನು ಲಾಭ ಅನ್ನೋದು ನಿಮ್ಗೆ ತಿಳಿಸ್ಕೊಟ್ಟೆ. ಸರಿ, ಬನ್ನಿ ಇವಾಗ ನಾನು ಇದರಿಂದ ಈ ಗಿಡಕ್ಕೆ ಯಾಕೆ ಅಂತರ ಇಡಬೇಕು ಅಂತ ನಾನು ಹೇಳ್ತಿದ್ದೀನಿ. 7 ಅಡಿ 7.5 ಅಡಿ ನಾನು ಇಟ್ಟಿದ್ದೀನಿ. ಯಾಕಂದರೆ ಇದನ್ನು ಕಮ್ಮಿ ಮಾಡ್ಕೊಬೋದು ನೀವು ಇನ್ನು ಆ್ಯಕ್ಚುಲಿ ಎಷ್ಟಂದರೆ ಒಂದು 6 ಅಡಿಗೂ ಕಮ್ಮಿ ಮಾಡ್ಕೊಬೋದು. 6 ಅಡಿ ಕಮ್ಮಿ ಮಾಡಿದಷ್ಟು ಪರವಾಗಿಲ್ಲ, ಒಳ್ಳೆ. ಯಾಕಂದರೆ ಗಿಡ ಜಾಸ್ತಿ ಇದ್ದಷ್ಟು ನಮ್ಗೆ ಇಳುವರಿನೂ ಜಾಸ್ತಿ ಬರುತ್ತೆ ಆಯಿತಾ. ಯಾಕಂದರೆ ಕೊಂಡವರು ಕೂಡ ತೋಟದಕ್ಕೆ ನೋಡ್ಕೊಂಡು ದುಡ್ಡು ಕೊಡೋದು, ಅವರು ಏನು ಸುಮ್ಮನೆ ಕೊಡೋದಿಲ್ಲ. ಯಾಕಂದರೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇದೆ ಏನು ಅಂತ ಲೆಕ್ಕಾಚಾರ ಮಾಡಿ ನೀವು ಕೊಡ್ತಾರೆ. ಸುಮ್ಮನೆ ನಾವು ಅಗಲ ಜಾಸ್ತಿ ಇಟ್ಕೊಂಡ್ಬಿಟ್ಟು ಗಿಡ ಇಲ್ಲಿದ್ದು ಯಾರೂ ಬಂಡವಾಳ ಹಾಕೋಕ್ಕೆ ಇನ್ನು ಮುಂದೆ ನೋಡ್ತಾರೆ ಆಯಿತಾ. ಯಾರೇ ವ್ಯಾಪಾರಸ್ಥರಾದರೂ ಕೂಡ ಅದೇ ಥರನೇ ಇರ್ತಾರೆ ಆಯಿತು. ನಮ್ಮದು ಈ ಥರ ಮಾಡಿದ್ರೆ ನನ್ನ ಕನಸಿನ ಮಟ್ಟಿಗೆ ಇದು ಪರವಾಗಿಲ್ಲ. ಯಾಕಂದರೆ ಎಷ್ಟು 7 ಅಡಿ ಅಂದರೆ 7 ಅಡಿಯಿಂದ ಮೇಲೆ ಒಂದು ಎಷ್ಟನ್ನ ಇಟ್ಕೊಳ್ಳಿ, ಇಲ್ಲ ನಿನ್ನ 6 ಅಡಿ ಇಕ್ಕಿದ್ರೂ ಉತ್ತಮ ಬೆಸ್ಟು. ಯಾಕಂದರೆ ನೋಡಿ, ಗಾಳಿ ಆಡಬೇಕು, ಗಾಳಿ ಒಳಗಡೆ ಬಂದು ಸೇರಬೇಕು. ಇನ್ನೊಂದು ಗಾಳಿ ಇಲ್ಲಿಂದ ಅಂದರೆ ಆ ಕಡೆ ಅಂತೂ ಗಾಳಿ ಹೋಗ್ತಾ ಇರಬೇಕು. ಮತ್ತು ಸೂರ್ಯನ ಬೆಳಕು ನೀವು ನೋಡ್ತಿರ್ಬೋದು, ಇವಾಗ ಬಿಸಿಲಿದೆ ನೋಡಿ ಈ ಜಾಗದಾಗೆ. ಸೂರ್ಯನ ಬೆಳಕು ಇಲ್ಲಿ ಬೀಳ್ತಿದೆ, ಒಳಗೆ ಬೀಳಬೇಕು. ಬಿದ್ದಾಗ ಮಾತ್ರ ಅಡಿಕೆ ಒಂದು ತೋಟಕ್ಕೆ ಏನಾದರೂ ಸೂರ್ಯನ ಬೆಳಕಿದ್ದದು ಯಾವುದೂ ನಡೆಯಲ್ಲ. ನೀವು ನೋಡಿದ್ರೆ ತಾನೇ ದೊಡ್ಡ ಕಾಡುಗಳಿಗೆ ಎಲ್ಲ ಉಪ್ಕೊಂಡಾಗ ಏನಾಗ್ಬಿಡುತ್ತೆ ಅಂತಂದರೆ, ಸೂರ್ಯನ ಬೆಳಕಿಲ್ಲ ಅಂದರೆ ಸುಮ್ಮನೆ ಬೆಳಕೊಂಡು ಹೋಗ್ಬಿಡುತ್ತೆ. ಅದನ್ನು ಪ್ರಯೋಜನ ಇಲ್ಲ. ಅಡಿಕೆ ತೋಟ ಜಾಸ್ತಿ ಬೆಳಿಬೋದು. ಯಾಕಂತೇಳಿ ಸ್ಟಾರ್ಟಿಂಗ್ ಸ್ಟೇಜಾಗಿ ನಮಗೆ ಕನಿಷ್ಠ ಒಂದು 5 ವರ್ಷ ನಮಗೆ ತೋಟ ಬೆಳೆದು ಯಾವ ಥರ ಅಂತ ಹೇಳಿ ನೋಡಿ. ನಾವು ಇದೆಯಲ್ಲ ನಮ್ದು ಅಚಲಿ ಬಂದಿದ್ದು ಒಂದು ನಿಮ್ಗೆ ಹೇಳಿದ್ನಲ್ಲ, ಓದ್ಬಿಡೋದು ತಿಳಿಸಿದ್ದೀನಿ. ನಮ್ಮ ತೋಟ ಇಷ್ಟಾಗಿದೆ, ಇಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರೆ 3 ವರ್ಷದ ಮೇಲೆ 7 ತಿಂಗಳಾಗಿದೆ. ಬಟ್ ಆದ್ರೂ ಕೂಡ ನನಗೆ ಬೆಳವಣಿಗೆ ಜಾಸ್ತಿ ಆಗಿದೆ ನೋಡಿ. ಈ ಗಣ್ಣಿಗೂ ಅಂತರ ಜಾಸ್ತಿ ತುಂಬ ಆಗ್ತಾ ಬಂದಿದೆ. ಮತ್ತು ನೀವು ನೋಡ್ತಿರ್ಬೋದು ಇಲ್ಲೂ ಅಷ್ಟೇ ನೋಡಿ, ನೀವು ನೋಡ್ತಿರೋ ದೃಶ್ಯದಲ್ಲಿ ಈ ಗಣ್ಣಿಗೂ ಅಂತರ ಕಮ್ಮಿ ಆಗ್ತಿದೆ. ಮತ್ತು ಇಲ್ಲಿ ಬರ್ತಾ ಅಂತರ ಕಮ್ಮಿ ಆಗುತ್ತೆ. ಯಾಕಂತೇಳಿ ಇದು ಯಾಕೆ ಬೆಳವಣಿಗೆ ಆಗಿದೆ ಅಂತ ಹೇಳಿ 2 ವರ್ಷ ನಾನು ಬಾಳೆ ಗಿಡ ಇಟ್ಟಿದ್ದೆ. ಬಾಳೆ ಗಿಡ ಇಟ್ಟಾಗ ಏನಾಗ್ಬಿಡುತ್ತೆ ಅಂದರೆ, ಬಾಳೆ ಗಿಡದ್ದು ಗೊತ್ತಲ್ಲ ನಿಮಗೆ, ಎಲೆ ಅಗಲವಾಗಿ ಬರುತ್ತೆ, ತೋಟ ವಿಶ್ರಾಮ ಇದ್ದಾಗ ಗಾಳಿ ಒಳಗಡೆ ಬರೋದಿಲ್ಲ, ಬಿಸಿಲು ಬರೋದಿಲ್ಲ, ಫುಲ್ಲೊಂದು ನೆರಳಾಗೋಗ್ಬಿಡುತ್ತೆ. ಇದು ಏನಾಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಬೆಳಕಂತ ಬಂದ್ಬಿಡ್ತು, ತೂಕ ಬಂದ್ಬಿಡುತ್ತೆ. ಇಷ್ಟು ಯಾವಾಗಿಲ್ಲ ಅಂತಂದರೆ ಅದು ಬಂದ್ಬಿಡುತ್ತೆ. ಆ ಥರ ನೀವೇನು ಮಾಡ್ಬೇಕಂದ್ರೆ, ನೀವು ಇಡ್ಬೋದು. ನೀವು ಅಡಿಕೆ ಬಾಳೆ ಗಿಡ ಮಾಡಿದ್ರೆ ಅಂದ್ಕೊಳ್ಳಿ, ಬಾಳೆ ಗಿಡ ಅಡಿಕೆ ತೋಟದಾಗ 1 ವರ್ಷ ಉತ್ತಮ. ನನಗನ್ಸಿದ್ದು ಅಂದರೆ, ನಾನು ಮಾಡಿದ ಅನುಭವದಲ್ಲಿ 1 ವರ್ಷ ಉತ್ತಮ. 2 ವರ್ಷ ಮಾಡಿದ್ರೆ ನಿಮ್ಮಿದ್ರು ಸರಿ, ತೋಟ ಚೆನ್ನಾಗಿದೆ ಮಾಡ್ಬೋದು ಅಂದರೆ 2 ವರ್ಷ ಮಾಡ್ಬೋದು. ನನಗನ್ಸಿದ್ದಕ್ಕೂ 1 ವರ್ಷ ಉತ್ತಮ. ಯಾಕಂದರೆ 1 ವರ್ಷ ಮಾಡಿದ್ರೆ ಗಂಡು ಇಷ್ಟೇ ನೋಡಿ, ಇಷ್ಟಿದೆಯಲ್ಲ, ಸ್ಟಾರ್ಟಿಂಗ್ ಸ್ಟೇಜಿಂದ ಇಷ್ಟು ಕಮ್ಮಿ ಮಾಡ್ಕೊಂತ ಬರ್ಬೋದು. ಬರೋಷ್ಟೊತ್ತಿಗೆ ನೋಡಿ, ನಮ್ಮದು ಆ್ಯಕ್ಚುಲಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂಬಳೆ ಹೊಡೆದಿದೆ. ಸ್ವಲ್ಪ ಗಂಡು ಕಮ್ಮಿ ಆದಂಥಷ್ಟು ನೋಡಿ, ಇಲ್ಲಿ ಇಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂಬಳೆ ಹೊಡಿತದೆ. ಆವಾಗ ನೀವು ಇಷ್ಟನ್ನ ಕಮ್ಮಿ ಮಾಡ್ಕೊಬೋದು ಆಯಿತಾ. ಇಷ್ಟನ್ನ ಕಮ್ಮಿ ಮಾಡ್ಕೊಬೋದು. ಅದಕ್ಕೆ ನಾನು ಹೇಳ್ತಿರೋದು, ನಾನು ಗುಣಿ ಹೊಡೆದು ನೀವು ಆ ಥರ ಮಾಡ್ಕೊಬೋದು. ಇವಾಗ ಇನ್ನೊಂದು ಯಾವ ಥರ ಅಂತಂದರೆ, ಫಸ್ಟು ನಾವು ಗುಣಿ ಹೊಡೆದು ಮತ್ತು ಇಲ್ಲಾಂದರೆ ಟ್ರಂಚ್ ಹೊಡೆದು ಆ ಥರ ಯಾವ ಥರ ಮಾಡಬೇಕು ಅಂತ ನೀವು ಕೇಳ್ತಿರ್ಬೋದು ಆಯಿತಾ. ಗುಣಿ ಹೊಡೆದ್ರೂ ಉತ್ತಮ. ಈ ಇರೋ ಸಿಚುವೇಶನಿಗೆ ಲೇಬರ್ ಖರ್ಚುಗಳಾಗಿ ಅದು ಉತ್ತಮ. ಯಾವುದು ಗುಣಿ ಹೊಡೆದು JCBಗೆ ನಮ್ಮ ಹತ್ರ ಇದೆ, ದುಡ್ಡು ನಮ್ಮ ಹತ್ರ ಮಾಡೋ ಅಷ್ಟು ಇದೆ. ಚೆನ್ನಾಗಿ ಮಾಡ್ತೀವಿ ನಾವು ತೋಟ ಆಯಿತಾ. ಮಾಡೋದಾಗ್ತಾ ಒಂದೇ ಸತಿ ಆಗ್ತಿದ್ದೀವಿ ಬಂಡವಾಳ. ತೋಟ ಚೆನ್ನಾಗಿ ಬರಬೇಕು, ನಮ್ಮ ಥರ ತೋಟ ಬರಬೇಕು ಅಂತ ನೀವು ಅಂತ ಹೇಳಿದ್ರೆ JCBಗೆ ಮಾಡ್ಬೋದು. JCBಗೆ ಹೇಳಿಲ್ವ ನಿಮಗೆ, 2 ಅಡಿ 2.5 ಅಡಿ ಬಾಂಡ್ಲಿ ಬರುತ್ತೆ. 2.5 ಅಡಿ 3 ಅಡಿನೂ ಕೂಡ ಬಾಂಡ್ಲಿ ಇದೆ. 2.5 ಅಡಿ ನಾನು ಎಕ್ಸ್ಪೆಕ್ಟ್ ಆಗಿ ಒಂದು 2.5 3 ಅಡಿ ಏನು ಮಾಡಬೇಕು ಅದ ಬಾಂಡ್ಲಿ ಒಂದು 2.5 ಅಡಿ ಮಣ್ಣು ತೆಗಿಸ್ಬಿಟ್ಟು ಅಷ್ಟೇನು ಮಾಡಬೇಕು 2.5 ಅಡಿ ತೆಗಿಸ್ಮೇಲೆ. ಮತ್ತು ಇವು ನೀವು ನೋಡಿದಿರ್ಬೋದು ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಅಂತ. ನಿಮ್ಮ ಕಡೆ ಇವಾಗ ಎಲ್ಲ ಕಡೆ ಅಂದರೆ ದೂರ ಕಡೆ ಎಲ್ಲ ಕಡೆ ಸಿಗೋದಿಲ್ಲ ಕಾಮನ್ ಆಗಿ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಆದರೆ ಸಿಗುತ್ತೆ. ಹೆಚ್ಚಿಗೆ ಹಳ್ಳಿ ಕಡೆ ಅಂತ ಎಲ್ಲ ಕಡೆನೂ ಬೇವಿನ ಮರ, ಹೊಂಗೆ ಮರ ಇದ್ದೇ ಇರುತ್ತೆ. ಇಲ್ಲ ಸ್ವಂತ ಹೊಲದಂಗಳಗಳಿಗೂ ಇರುತ್ತೆ. ಇಲ್ಲಾಂದ್ರೆ ಎಲ್ಲ ಮರಗಳು ಈ ಥರ ನೀವು ಎಲ್ಲನೂ ಕೊಯ್ತಿರ್ಬೇಕಾದ್ರೆ ನೋಡ್ಕೊಳ್ಳಿ, ಅಲ್ಲೆಲ್ಲನೂ ಸಿಗುತ್ತೆ ಅನ್ನೋದನ್ನ ಅಲ್ಲಿ ನೋಡ್ಕೊಂಡು ನೀವು ಅಬ್ಸರ್ವ್ ಮಾಡ್ಕೊಂಡು ಚಿಕ್ಕದಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಬಿಟ್ಬಿಟ್ಟು ಸ್ವಲ್ಪ ನೀರು ಬಿಡಿ. ಟ್ರೆಂಚ್ ಮೇಲೆ ಬಿಟ್ಟಾಗ ಏನಾಗುತ್ತೆ, ಸ್ವಲ್ಪ ಕೊಳ್ಕೊಳ್ಳೋಕ್ಕಾಗುತ್ತೆ. ಬೇವಿನ ಎಲೆಗೆ ಒಳ್ಳೆ ಕಂಟೆಂಟ್ ಇದೆ. ಯಾಕಂದರೆ ಅದು ವಿಷ ಅಲ್ಲ, ಗಿಡ ಏನು ಹುಳ ಹೊಡೆಯೋದಿಲ್ಲ. ಅದರಿಂದ ನೀವೇನು ಮಾಡ್ತೀರ ಅಂದರೆ ಅದನ್ನು ತಗೊಂಬಂದು ಹಾಕ್ಬಿಟ್ಟು ಒಂದು ಮಣ್ಣು ಮಾಡಿ, ಅದು ಸ್ವಲ್ಪ ಲೇಬರ್ ಖರ್ಚು ಬಂದೇ ಬರುತ್ತೆ. ಅಂದರೆ ಏನು ಸ್ವಲ್ಪ ನಾನು ಮಾಡ್ತೀನಿ, ನಾನು ಓಪಿದೆ ಅಂತವ್ರಿಗಾದರೆ ಇಲ್ಲ, ನಾನು ಅದರ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಮನೆ ಅಂದರೆ ದುಡ್ಡು ಕಮ್ಮಿ ಮಾಡೋಂಗಿರಬೇಕು, ಗಿಡನೂ ಬರೋ ಥರ ಐತೆ, ಅದನ್ನು ನಿಮ್ಗೆ ತಿಳಿಸ್ತೀನಿ. ಈ ಥರ ಇರಬೇಕಾದ್ರೆ ಮಣ್ಣನ್ನು ಮುಚ್ಚಿಬಿಟ್ಟು ನೀರು ಹರಿಸ್ಬಿಟ್ಟು ಆಮೇಲೆ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ನೀವು ಗಿಡನ ನಾಟಿ ಮಾಡ್ಕೊಬೋದು. ಅಂದರೆ ಜಾಸ್ತಿ ಮಣ್ಣು ಮುಚ್ಚಬಾರ್ದು. ನೀವು 2.5 ಅಡಿ ನೀವು 3 ಅಡಿ ಟ್ರೆಂಚ್ ಹೊಡೆದ್ರೆ ಒಂದು 3/4 ಅಡಿ ಅಷ್ಟು ನೀವು ಮುಚ್ಚಬೇಕಷ್ಟೇ, ಜಾಸ್ತಿ ಮುಚ್ಕೊಂಡು ಬರಬಾರ್ದು. ಯಾಕಂದರೆ ಡಿಫ್ರೆಂಟ್ ಅದು ಇನ್ನೇನಿದೆ, ನೀವು ಜಾಸ್ತಿ ಮುಚ್ಕೊಂಡು ಬಂದುಬಿಟ್ರೆ ಅಂದರೆ
ಮತ್ತು ಅದಕ್ಕೂ ಇದಕ್ಕೂ ತಡನೇ ಇರೋಲ್ಲ, ಹಂಗಾಗೋಗ್ಬಿಡುತ್ತೆ. ಆಯಿತಾ, ಅಷ್ಟಾಯಿತು. ಇವಾಗ ಸರ್ ಅದಾಯಿತು. ನೆಕ್ಸ್ಟ್ ನಾವೇನು ಮಾಡೋದು, ಗುಣಿ ಇಟ್ಟು ಅಂದರೆ ಗುಣಿ ಹೊಡೆದ್ಬಿಟ್ಟು ನಾವು ಗಿಡ ಇಡಬೇಕು, ಆ ಥರ ನಾನು ಪ್ಲ್ಯಾನ್ ಇದೆ ಅಂತವ್ರಾದರೆ ಅವರಿಗೆ ಉತ್ತಮ ಸೂಟೇಬಲ್ ನನಗೆ ಅನಿಸಿ. ಈ ಇದ್ರಂದರೆ ಯಾವ ಥರ ಅಂತಂದರೆ, ಇವು ಬರ್ತಾ ಬರ್ತೀವಿ 2026 ಲೇಬರ್ಗಳು ಸಿಗೋದೇ ಕಮ್ಮಿ ಆಗಿಬಿಟ್ಟಿದೆ ಅಂತ ಆಳ್ಗಳು ನೋಡ್ತಿರ್ಬೋದು ನೀವು. ಅದನ್ನು ಎಲ್ಲ ಕಡೆ ನಿಮ್ಗೆ ಗೊತ್ತಿರುತ್ತೆ. ಆ ಥರ ಇರಬೇಕಾದ್ರೆ ಏನು ಮಾಡ್ತೀರಿ ಗೊತ್ತಾ, ಗುಣಿ ಹೊಡ್ಕೊಳ್ಳಿ. ಗುಣಿ ಹೊಡೆದ್ಬಿಟ್ಟು ರೋಡ್ ಶೇಪಾಗಿ ನೀವು ಫಸ್ಟು ದಾಯ ಹಾಕ್ಕೊಳ್ಳಿ. ದಾಯ ಹಾಕೊಂಡ್ಬಿಟ್ಟು ಅಲ್ಲಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಗುಣಿಯಾಗಿ ಹೊಡಿಬೋದು. ಗುಣಿಯಾಗಿ ಹೊಡೆದ್ಬಿಟ್ರಂದರೆ ಗುಣಿಯಿಂದ ನೀವು ಡೈರೆಕ್ಟಾಗಿ ಗಿಡ ಇಕ್ಬಿಡ್ಬೋದು. ಎಷ್ಟು ನಿಮಗೆ ಗುಣಿ ಅಂದರೆ 1.5 ಅಡಿ ಗುಣಿ ಹೊಡ್ಕೊಳ್ಳಿ, ಇಲ್ಲಾಂದ್ರೆ 1.5 ಅಡಿ ಗುಣಿ ಹೊಡಿಬಾರ್ದು. ಯಾಕಂದರೆ ಫಸ್ಟು ಉಕ್ಕೆ ಮಾಡ್ಕೊಳ್ಳಿ, ಹೊಲ ಎಲ್ಲ ಉಕ್ಕೆ ಮಾಡ್ಕೊಂಬಿಟ್ಟು. ಯಾಕಂದರೆ ಭೂಮಿ ಅವಾಗ ಉಕ್ಕೆ ಮಾಡಿದ್ಮೇಲೆ ಅದ್ರ ಲೂಸ್ ಇರುತ್ತೆ ಮಣ್ಣು, ಆವಾಗ ನೀವು ಅದರ ಗುಣಿ ಹೊಡ್ಕೊಂಡು ನೀವು ಗಿಡನ ಇಕ್ಕೊಂಡು ಹೋಗ್ಬೋದು. ಸ್ವಲ್ಪ ಕೆಳಗಡೆ ಬೇವಿನ ಹಿಂಡಿನೋ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಮುಚ್ಚಿಬಿಟ್ಟು ನೀರು ಬಿಡಿ. ಆಮೇಲೆ ಒಂದು 5-6 ತಿಂಗಳಾದ್ಮೇಲೆ ಸುತ್ತಲೂ ಕೆಮ್ಮಣ್ಣು ಮತ್ತು ಗೊಬ್ಬರ ಹಾಕಿ ಅದನ್ನು ನೀವು ಮಾಡ್ಕೊಂಡ್ರೆ ಗಿಡ ನಾವು ಬೆಳವಣಿಗೆ ಉತ್ತಮವಾಗಿ ಬರುತ್ತೆ. ಅಂದರೆ ನಾನು ಹೇಳಿದಂದರೆ ಈ ಟೈಪ್ ನಿಮ್ಗೆ ಬರೋದಿಲ್ಲ. ಯಾವ ಥರ ಅಂತ ಹೇಳಿದ್ರೆ ಗಣ್ಣು ಸ್ವಲ್ಪ ಆದರೂ ಹೌದು ನಾನು ನಿಮಗೆ ತಿಳಿಸ್ಬಿಟ್ಟೆ. ಅದ್ರಾಗ ಯಾವ ಥರ ಅಂತಂದರೆ ನೀವು ಆ ಥರ ಮಾಡಿದ್ರು ಕೂಡ ಬೆಳೆ ಬೆಳ್ಕೊಬೇಕು. ಯಾಕಂದರೆ ಇವಾಗ ನೀವೇನೋ ತರಕಾರಿ ಬೆಳೆ ಬೆಳ್ಕೊಬೇಕು. ಯಾಕಂದರೆ ತರಕಾರಿ ಬೆಳೆ ಬೆಳ್ಕೊಂಡಷ್ಟು ನಿಮಗೆ ಬೆಳೆನೂ ಬೆಳ್ಕೊಬೋದು, ಈ ಕಡೆ ತೋಟನೂ ಬರ್ತಿದೆ. 3-4 ವರ್ಷ 4 ವರ್ಷ ಅಷ್ಟೊತ್ತಿಗೆ ನೀವು ಈ ಸ್ಟೇಜ್ಗೆ ನೀವು ತೋಟ ಮಾಡ್ಕೊಬೋದು. 4-5 ವರ್ಷ ಇಷ್ಟು ಈ ಥರ ಬರುತ್ತೆ ತೋಟ. ನೀವು ತರಕಾರಿನೂ ಬೆಳ್ಕೊಬೋದು. ತರಕಾರಿ ಬೆಳ್ಕೊಂಡು ನೀವು ಈ ಥರ ಇದನ್ನು ಪೋಷಣೆನೂ ಮಾಡ್ಕೊಬೋದು. ಸರ್ ನಮಗೆ ಆ ಥರ ತರಕಾರಿನೂ ಬೇಡ, ನಾವು ಬಾಳೆ ಗಿಡ ಅಂದರೆ 2 ವರ್ಷ ಬಾಳೆ ಗಿಡ ನಿಕ್ಕೊಂಡು ತೆಗೆದುಬಿಟ್ಟು ಆಮೇಲೆ ನೀವು ತೋಟನ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳೋದು ಈ ಥರ ಬರುತ್ತೆ. ಆಯಿತಾ, ಗುಣಿ ಹೊಡೆಯೋದಾರಾದರೆ ಅದನ್ನು ನೀವು ಮಾಡ್ಕೊಂಡು ಬಂದಷ್ಟು ಸ್ವಲ್ಪ, ಯಾಕಂದರೆ ಅದು ನಾನು ಹೇಳ್ತಿಲ್ವಾ, ನೆರಳು ಕಮ್ಮಿ ಆಗೋದಿಲ್ಲ, ಬಿಸಿಲು ಬೀಳುತ್ತೆ, ಅವಾಗ ಗಿಡ ಬೆಳವಣಿಗೆ ಬರುವುದಿಲ್ಲ. ಅಂದರೆ ಈ ಗಣ್ಣಿ ನಂತರ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಆಯಿತಾ, ಗಣ್ಣಿ ನಂತರ ಕಮ್ಮಿ ಆದಷ್ಟು ಗಿಡ ಸ್ವಲ್ಪ ಬೆಳವಣಿಗೆ ಈ ಸ್ಟೇಜ್ ಬರೋಷ್ಟೊತ್ತಿಗೆ ಒಂಬಳೆ ಬರುತ್ತೆ. ನೀವು ಓದ್ತಾ ಇನ್ನೂ ಮೇಲಕ್ಕೆ ಓದ್ತಾ ಇಷ್ಟು ಇದಾಗುತ್ತೆ ಅದರದ್ದು ಅಂತರ. ಅವಾಗ ನಿಮಗೆ ಲೈಫು ಬರುತ್ತೆ, ಗಿಡದನ್ನು ಮಾಡ್ಕೊಂಡು ಹೋಗ್ಬೋದು. ಇಷ್ಟೆಲ್ಲ ಆಯಿತು. ನೆಕ್ಸ್ಟು ಯಾವ ಥರ ಅಂದರೆ ನಾವು ಇಷ್ಟೆಲ್ಲ ಮಾಡಿದ್ವಿ ಸರ್, ಇಷ್ಟೆಲ್ಲ ನೀವು ಹೇಳ್ದಂಗೆ ಆಯ್ತು ಅಂದರೆ ಇವಾಗ ಗಿಡ ಯಾವ ಥರ ನಾವು ಅದನ್ನು ಸೂಟೇಬಲ್ ಮಾಡ್ಕೊಬೇಕಂತಂದರೆ ಗಿಡನ ಆಯ್ಕೆ ಮಾಡ್ಕೊಬೇಕು. ನಾವು ಎಲ್ಲಂದ್ರೂ ಗೊತ್ತಿಲ್ಲದ ಸುಮ್ಮನೆ ಗಿಡ ತಂದು ಇಡಬಾರ್ದು. ಅದನ್ನು ಹೇಳ್ತಿದ್ದೀನಿ ಕೇಳಿ. ಯಾಕಂತೇಳಿ ಗಿಡ ನಾವು ಯಾವ ಥರ ಎಲ್ಲಂದೆಲ್ಲ ನೀವು ತಗೊಂಬಂದು ನಂಗೆ ಗೊತ್ತಿರಲ್ಲ, ಪರಿಚಯ ಇರಲ್ಲ, ಗೊತ್ತಿರಲ್ಲ, ಅವ್ರು ಏನಿಲ್ಲ, ಸುಮ್ಮನೆ ಹೋಗಿ ಇವಾಗೆಲ್ಲ ರೇಟ್ಗಳಿಗೆ 70-80 ರೂಪಾಯಿ ನೀವು ತುಂಬ ತಗೊಂಬಂದು ನೀವು ಗಿಡ ಇಟ್ಬಿಟ್ಟು ಕಷ್ಟಪಟ್ಟು ಮಾಡಿರ್ತೀಯ. 5 ವರ್ಷ 6 ವರ್ಷ 7 ವರ್ಷಕ್ಕೆ ಅಷ್ಟೊತ್ತಿಗೆ ನಿಮಗೆ ಫಸಲು ಬರ್ತಾ ಇರುತ್ತೆ. 10 ವರ್ಷದ ಮೇಲೆ ಆದಮೇಲೆ ನಿಮ್ಮ ಗಿಡ ಸುಳಿ ಹೊರಟೋಗುತ್ತೆ, ತೋಟ ಇರೋದಿಲ್ಲ. ಆ ಥರ ಇರಬೇಕಾದ್ರೆ ನೀವು ಎಚ್ಚರ ಇರಬೇಕು. ಏನೇ ಆಗಲಿ ಅಡಿಕೆ ಗಿಡದಲ್ಲಿ ಮಾಡೋದ್ರೆ ತುಂಬ ಎಚ್ಚರ ಇರಬೇಕು. ಯಾವ ಥರ ಅಂತೇಳಿ ಯಾಕಂತ ಹೇಳಿದ್ರೆ ಬನ್ನಿ ಹಿಂಗೆ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಈಟೆ ಯಾವ ಥರ ಹೋಗುತ್ತಂದರೆ ಕೆಲವು ಕಡೆ ನಾನು ತುಂಬ ಅಲ್ಲಿ ಒಂದು ಗಿಡ ಅಲ್ಲಿ ನಮ್ಮದು ಯಾವ ಥರ ಆಗಿತ್ತು ಅಂತಂದರೆ ಸುಳಿ ಯಾಕೆ ಹೋಗಿತ್ತು ಅಂತೇಳಿ, ಕೆಲವು ಯಾವ ಥರ ಅಂತೇಳಿ ಸುಳಿನೂ ಹೋಗುತ್ತೆ. ಈಗ ಬರ್ತಾ ಯಾವ ಥರ ಹೋಗ್ಬಿಟ್ಟಿದೆ ಅಂತಂದರೆ ಸುಳಿ ರೋಗ ಜಾಸ್ತಿ ಆಗಿಬಿಟ್ಟಿದೆ ಅಡಿಕೆ ತೋಟಕ್ಕೆ. ಎಲ್ಲಿ ನೋಡಿದ್ರು ಅಷ್ಟೇ, ನಮ್ಮ ಕೇರಳದಿಂದ ಹಿಡಿದು ನಮ್ಮ ಶಿವಮೊಗ್ಗ, ಚಿಕ್ಕಮಂಗ್ಳೂರು ಈ ಸೈಡೆಲ್ಲ ಬರ್ತಾ ಎಲ್ಲ ಕಡೆನೂ ಕೂಡ ದಾವಣಗೆರೆ ಕೂಡ ಅಲ್ಲಿ ಕೂಡ ಅಷ್ಟೆಲ್ಲ ಈ ಕೊಳೆ ರೋಗ ಜಾಸ್ತಿ ಆಗ್ತಾ ಬಂದಿದೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕು. ಯಾಕಂದರೆ ಇವು ಮೇಜರ್ ರೀಸನ್ನೇ ಅದು ಕೊಳೆ ರೋಗ ಬಂತಂದರೆ ತೋಟ ಹೋದಂಗೆ. ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ಕೊಡ್ತೀನಿ, ಯಾವ ಥರ ನಾನು ಕಂಟ್ರೋಲ್ ಮಾಡ್ಕೊಬೇಕು, ಏನು ಯಾವ ಥರ ಮಾಡ್ಬೇಕು ಅನ್ನೋದು ನೋಡಿ ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ತಿಳಿಸ್ತೀನಿ. ಆಯಿತಾ, ಇವಾಗ ನೀವು ಗಿಡದ ಬಗ್ಗೆ ಆಯ್ಕೆ ಮಾಡ್ಕೊಬೇಕಂತ ನಾನು ಹೇಳ್ತಿದ್ದೆ. ಗಿಡದ ಯಾವ ಥರ ಅಂದರೆ ಗಿಡದಲ್ಲಿ ಸುಮಾರು ನಮಗೆ ನಾನು 4 ಟೈಪ್ಸ್ ನನಗೆ ಗೊತ್ತಿರೋಷ್ಟು ಗೊತ್ತಿದೆ. ಯಾಕಂದರೆ ನಾನು ಎಲ್ಲ ಕಡೆ ಕೇಳುವಷ್ಟು ಎಲ್ಲ ಕಡೆ ಓಡಾಡಿದಷ್ಟು ನನಗೆ ಗೊತ್ತಿರೋದು 4 ಟೈಪ್ ಇದೆ. ಅದ್ರಾಗೆ ಇದು ನಮಗೆ ಬಂದು ಪ್ಯೂರು ನಾಟಿ ಅಡಿಕೆ. ಇದು ನಾಟಿ ಅಡಿಕೆಯಿಂದ ನಾನು ಗೋಟ್ ಮಾಡಿಸಿ ನಮ್ಗೆ ಯಾರೋ ಗೊತ್ತಿರೋದ್ರು ನಾನು ತಗೊಂಬಂದೆ. ಆಯಿತಾ, ಅದರ ಸ್ನೇಹಿತರೆ ನಾನು ಅವಾಗ ನೀವು ಹೇಳಿದ್ನಲ್ಲ, ನೋಡಿ ನಮ್ಮ ತೋಟದಲ್ಲಿ ನೋಡಿ ಈ ಥರ ಬಂದಿದೆ ಕಾಯಿ. ನಮ್ದು ಆ್ಯಕ್ಚುಲಿ ಒಂದು 2-3 ಗಿಡ 4-5 ಗಿಡ ಕಾಯಿ ಬಂದಿದೆ ಆಲ್ರೆಡಿ. ನೋಡಿ ಇದು ಗೋಟು ನೋಡಿ ಈ ಥರ ಇರುತ್ತೆ. ನಾಟಿ ಅಂದಮೇಲೆ ಈ ಥರ ಬರುತ್ತೆ. ನಿಮಗೆ ಮಂಗಳ ಅಂತಂದರೆ ಇದಕ್ಕಿಂತ ದಪ್ಪ ಬರುತ್ತೆ. ಒಳಗಡೆ ನೋಡಿದ್ರೆ ಗುಂಡು, ಅದರ ಒಳಗಡೆ ಅದು ಅಡಿಕೆ ಮಾತ್ರ ಚಿಕ್ಕದಾಗಿರುತ್ತೆ ಅದರ ಉಂಡೆ. ಅವಾಗ ನಿಮ್ಗೆ ಇದು ಯಾವುದು ಮಂಗಳ ಅಂದರೆ ಅದು ಉಂಡೆ ದಪ್ಪ ಇರುತ್ತೆ ನಿಮಗೆ ಓಕೆ ಅಂದರೆ. ಬಟ್ ಅದು ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂಯೇಷನ್ ಕಮ್ಮಿ ಇರುತ್ತೆ. ಮಂಗಳ ಅನ್ನೋದು ಅದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇದು ಮಂಗಳನೇ ಅನ್ನೋದು ಕೂಡ. ಮತ್ತು ಇದು ಅದು ನಾಟಿ ಅನ್ನೋದು ಒಂದು ಮೀಡಿಯಮ್ ಆಗಿ ಬರುತ್ತೆ. ಕಾಯಿನೂ ಒಳ್ಳೆ ಅಂದವಾಗಿರುತ್ತೆ, ಕಾಯಿ ಚೆನ್ನಾಗಿ ಕಚ್ಚುತ್ತೆ. ಮಂಗಳ ಆದರೆ ನೀವು ಅಂತಿರ್ಬೋದು, ಮಂಗಳದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದು ಗೊನೆದಾಗಿ ಹೆಚ್ಚು ಕಮ್ಮಿ ಅಂದರೂ ಒಂದು 50-60 ಗೋಟ್ ಇರುತ್ತೆ ಅಷ್ಟೇ. ಆಮೇಲೆ ಕಾಯಿ ಜಾಸ್ತಿ ಕಚ್ಚುವುದಿಲ್ಲ. ನಾಟಿದ್ರಲ್ಲಿ ಮಾತ್ರ ಕಾಯಿ ಮೀಡಿಯಮ್ ಆಗಿರಬೇಕು, ಕೊನೆ ತುಂಬ ಕಾಯಿ ಕಚ್ಚಿರಬೇಕು, ಆ ಥರ ಇರುತ್ತೆ. ಆಮೇಲೆ ಸೂಜಿ ಮಲ್ಲಿಗೆ ಅಂದರೆ ಚಿಕ್ಕದಾಗಿ ನಾವು ಸೂಜಿ ಮಲ್ಲಿಗೆ ಅದರ ಒಂದು ಹೂವು ನೋಡಿದ್ರೆ ತಾನೆ, ಅಷ್ಟು ಉದ್ದಕ್ಕೆ ಇರುತ್ತೆ, ಸಣ್ಣಕ್ಕಿರುತ್ತೆ, ಅದರಾಗೂ ಅಷ್ಟೇ. ಆಯಿತಾ, ಇನ್ನು ಸೀಡ್ಸು ಅಂದರೆ ನಮ್ಗೆ ಗೊತ್ತಿರುತ್ತೆ ಎಲ್ಲ ಕಡೆ ಸೀಡ್ಸು ಫಾರಮ್ ಅನ್ನೋದು. ಸೀಡ್ಸ್ ಅಂದರೆ ದಪ್ಪ ಇರುತ್ತೆ ಉಂಡೆ, ಅದರ ಒಳಗಡೆ ಉಂಡೆ ಮಾತ್ರ ಕಮ್ಮಿ ಇರುತ್ತೆ. ಆ ಥರ ಅಂದರೆ ಲೈಫ್ ಬರೋದಿಲ್ಲ, ಮರ ಆ ಥರ ಇರುತ್ತೆ.
ನಾನು ನೆಕ್ಸ್ಟ್ ವೀಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ ಅದನ್ನು ಗಿಡ ಯಾವ ಥರ ಆಯ್ಕೆ ಮಾಡ್ಕೊಬೇಕು, ಅದನ್ನು ನೋಡಿ ಯಾವ ಥರ ತರಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.